ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢೇಶ್ವರಂ. ಸಿದ್ಧಾರೂಢರ ಶ್ರೀಚರಣಗಳಿಗೆ ನಮಿಸಿ ಕ್ಷೇತ್ರಾಧಿದೇವತೆ ರುದ್ರಾವಧೂತರ ದಿವ್ಯ ಅಡಿದಾವರೆಗಳಿಗೂ ಕೂಡ ಪಡಮಟ್ಟು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜ್ಯರಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ ತಮ್ಮೆಲ್ಲರ ಶುದ್ಧವಾದ ಬುದ್ಧಿಯಲ್ಲಿ ಅರ್ಥ ಪ್ರಕಾಶನಾಗಲ್ಪಟ್ಟಂತಹ ಸಾಕ್ಷಿ ರೂಪ ಪರಮಾತ್ಮನಿಗೂ ನಮನಗಳನ್ನು ಸಮರ್ಪಿಸಿ ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಬಹು ಸುಂದರವಾಗಿ ಭಗವದ್ಗೀತೆಯ ಬಗ್ಗೆ ಬಹಳ ಸುಂದರವಾಗಿ ಹೇಳ್ತಾ ಬಂದಿದ್ದಾರೆ. ಇವತ್ತಿನ ದಿನ ಭಗವದ್ಗೀತಾ ಅನ್ನೋದು ಈ ವಿಷಯ ಯಾಕೆ ಇಟ್ಟಿದ್ದೇವೆ ಅಂತ ಹೇಳಿದ್ರೆ, ಇವತ್ತು ಗೀತಾ ಜಯಂತಿ ಇದೆ. ಪ್ರತಿ ವರ್ಷ ನಮ್ಮ ಈ ಜಮಖಂಡಿಯ ರುದ್ರಾವಧೂತ ಮಠದ ವೇದಾಂತ ಪರಿಷತ್ತು ಗೀತಾ ಜಯಂತಿಯ ದಿನವೇ ಪ್ರಾರಂಭವಾಗುತ್ತದೆ. ಯಾಕಂದ್ರೆ ಇದೇ ದಿನ ರುದ್ರಾವಧೂತರು ದೇಹ ಬಿಟ್ಟಿದ್ದಾರೆ. ತನ್ನಿಮಿತ್ತ ಏಕಾದಶಿ ಅನ್ನೋದು ಐತಿ ಮತ್ತು ಗೀತಾ ಜಯಂತಿನೂ ಇರ್ತದೆ. ಆದ್ದರಿಂದ ಮೊದಲನೇ ದಿನದ ವಿಷಯ ಗೀತಾ ಭಗವದ್ಗೀತೆಯನ್ನೇ ನಾವು ಇಟ್ಟಿದ್ದೇವೆ. ಭಗವದ್ಗೀತೆಯಲ್ಲಿ ಗೀತೆಯ ಬಗ್ಗೆ ಬಹಳಷ್ಟು ಜನ ಹೇಳಿದರು. ಗೀತಾ ಅಂದ್ರೆ ಏನು ಅಂತ ಹೇಳಿ ಈಗೆಲ್ಲ ಹೇಳ್ಕೊಂಡು ಬಂದಾಗ ಸ್ವಲ್ಪ ಚೆನ್ನಾಗಿ ಹೇಳ್ಯಾರ. ಸ್ವಲ್ಪ ನಾವು ಅದನ್ನೇ ಹೇಳ. ಈ ಭಗವದ್ಗೀತಾ ಇದು ಒಂದು ಸ್ವತಂತ್ರ ಗ್ರಂಥ ಅಲ್ಲ. ಉಳಿದ ಗ್ರಂಥ ಹೇಗಿರ್ತಾವ, ಒಂದೊಂದು ಗ್ರಂಥ ಬೇರೆ ಬೇರೆ ಹೆಸರು ಬೇರೆ ಬೇರೆ ಅವರು ತಯಾರಾಗಿರ್ತಾವ, ಬಂದಿರ್ತಾವ, ಎಲ್ಲ ಇರ್ತಾವ. ಭಗವದ್ಗೀತಾ ಸ್ವತಂತ್ರ ಗ್ರಂಥ ಅಲ್ಲ. ಮತ್ತೇನು ಅಂತ ಕೇಳಿದ್ರೆ, ವ್ಯಾಸರು ಮಹಾಭಾರತ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಮಹಾಭಾರತ ಗ್ರಂಥವನ್ನು ರಚನೆ ಮಾಡಬೇಕಾದರೆ ಯಾರು ಮಾಡಿದ್ದಾರೆ? ಒಂದು ಲಕ್ಷ ಶ್ಲೋಕ ಇದೆ. ಮಹಾಭಾರತದ ಶ್ಲೋಕಗಳೆಷ್ಟು? 1,00,000 ಶ್ಲೋಕಗಳ ರಚನೆ ಮಹಾಭಾರತಕ್ಕೆ ಮಾಡಿದ್ದಾರೆ. ಆ 1,00,000 ಶ್ಲೋಕಗಳಲ್ಲಿ ಭೀಷ್ಮ ಪರ್ವ ಒಂದು ಅಧ್ಯಾಯದ ಹೆಸರು. ಮಹಾಭಾರತ ದೊಡ್ಡ ಗ್ರಂಥ. ಅದರಲ್ಲಿ ಭೀಷ್ಮ ಪರ್ವವೆಂಬ ಅಧ್ಯಾಯದಲ್ಲಿ ಈ ಭಗವದ್ಗೀತಾ ಅನ್ನೋದು 700 ಶ್ಲೋಕಗಳು ಅಲ್ಲಿ ಅಷ್ಟೇ ಭಿನ್ನಪಡಿಸಿಕೊಂಡಿದ್ದಾರೆ. 1,00,000 ಶ್ಲೋಕಗಳಲ್ಲಿ 700 ಶ್ಲೋಕಗಳನ್ನ ಅರ್ಥಾತ್ ಮಹಾಭಾರತದ ಸಂದರ್ಭದಲ್ಲಿ ಭಗವಂತನು ಕೃಷ್ಣ ಭಗವಂತನು ಅರ್ಜುನನಿಗೆ ಏನಿ ಬ್ರಹ್ಮಜ್ಞಾನವನ್ನೇ ಉಪದೇಶ ಮಾಡಿದ್ದಾನೆ. ಅದನ್ನೇ ಲೋಕದ ಉದ್ಧಾರಾರ್ಥವಾಗಿ ಆ ಜ್ಞಾನ ಕೃಷ್ಣ ಅರ್ಜುನನಿಗೆ ನಿಮಿತ್ತ ಮಾಡಿಕೊಂಡು ಕೊಟ್ಟಿದ್ದಾನೆ. ಅದೇ ಅದನ್ನ ವ್ಯಾಸರು ಏನ್ ಮಾಡಿದ್ರೆ ಅಷ್ಟೇ ಉಪದೇಶ ಮಾಡಿದ ಈ 700 ಶ್ಲೋಕಗಳನ್ನ ಭಿನ್ನಪಡಿಸಿ ಇದೊಂದು ಭಗವದ್ಗೀತಾ ಅಂತೇಳಿ ಅದನ್ನ ಭಿನ್ನಪಡಿಸಿ ಅದು ಲೋಕ ಉದ್ಧಾರ ಅಂದ್ರೆ ಎಲ್ಲರೂ ಈ ಜ್ಞಾನವನ್ನು ಅರ್ಜುನ ಪಡೆದಂತೆ ಎಲ್ಲರೂ ಪಡೆಯಲಿ ಅಂತ ಹೇಳಿ ಈ 1,00,000 ಶ್ಲೋಕದೊಳಗಿನ 700 ಶ್ಲೋಕಗಳನ್ನ ಭಿನ್ನಪಡಿಸಿ
ಅದಕ್ಕೆ 18 ಅಧ್ಯಾಯಗಳನ್ನು ರಚನೆ ಮಾಡಿ ಭಗವದ್ಗೀತಾ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಭಗವದ್ಗೀತಾ ಭಗವಂತನ ಗೀತ ಅಂದ್ರೆ ಹಾಡು ಅಥವಾ ಅವನ ಉಪದೇಶ ಹೇಳಿ ಇದು ಮಾಡಬೇಕಾದರೂ ಇದರಲ್ಲಿ ಎಷ್ಟು ಮಹತ್ವದ ಮಾತುಗಳಿಟ್ಟಿದ್ದಾನೆ. ಈ ಭಗವದ್ಗೀತಾ 700 ಶ್ಲೋಕಗಳೇನು ಇದರಲ್ಲಿ ಎಲ್ಲ ಅಡಕಲ ಏನೆಲ್ಲ ವೇದ ಎಷ್ಟು 4 ವೇದ 4 ವೇದಗಳಲ್ಲಿ ವ್ಯಾಸರೇ ವಿಭಾಗ ಮಾಡಿದ್ದಾರೆ. ಏನು ವಿಭಾಗ ಮಾಡಿದ್ದಾರೆ? 840 ಶಾಖೆಗಳನ್ನು ಪೂರ್ವದಲ್ಲಿ ಇಟ್ಟುಕೊಂಡು ಇವು ಕರ್ಮಕಾಂಡ ಅಂತ ಅವ್ರು ಹೆಸರಿಟ್ಟಿದ್ದಾರೆ. ಎಲ್ಲಿ ವೇದದಲ್ಲಿ ಮಾತಾಡುತ್ತೇನೆ ವೇದವರ ಆ 4 ವೇದವಿಲ್ಲ, ವೇದ ಒಂದೇ ವೇದವನ್ನ 4 ಭಾಗ ಮಾಡಿದರು. ಯಾರು ಮಾಡಿದರು? ವ್ಯಾಸರು ಅಂತ ಹೆಸರು ಇವತ್ತು ವೇದ ವ್ಯಾಸರು ಅಂತ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ಭಾಗ ಮಾಡಿ. ಆಮೇಲೆ ಆ 4 ವೇದಗಳಲ್ಲಿ ಮೊದಲನೇದು ಒಂದಂತ ಹೇಳಿಲ್ಲ, ಆ ಒಟ್ಟು ಕೂಡಿ 1180 ಶಾಖೆಗಳಿವೆ. ಅವುಗಳಲ್ಲಿ 840 ಶಾಖೆಗಳನ್ನು ಬೇರ್ಪಡಿಸಿ ಇವು ಕರ್ಮವನ್ನೇ ಮಾಡ್ತು, ಇವಕ್ಕೆ ಕರ್ಮಕಾಂಡ ಬೇಕು ಅಂತ ಹೇಳ್ತಾರೆ. 232 ಶಾಖೆಗಳನ್ನು ಮಧ್ಯ ಭಾಗದಲ್ಲಿಟ್ಟು ಇದು ಉಪಾಸನಾ ಕಾಂಡ ಅಂತ ಅರ್ಥ ಹೆಸರಿಟ್ಟಿದ್ದಾರೆ. ಮಾನಸಿಕ ಕ್ರಿಯೆ 108 ಶಾಖೆಗಳನ್ನ ಜ್ಞಾನಕಾಂಡ, ಉಪನಿಷತ್ತು ಅಂತ ಜ್ಞಾನಕಾಂಡ ಅಂತ ಹೀಗೆ ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಅಂತ ವೇದದಲ್ಲಿಯೇ ಮಾತು. ಅದೇ ವೇದದಲ್ಲಿ ಮಾಡಿದ ಈ ವಿಭಾಗಗಳು ಇವತ್ತಿನ ವಿಷಯಕ್ಕಿಟ್ಕೊಂಡ ಈ ಭಗವದ್ಗೀತೆಯಲ್ಲಿಯೂ ಕೂಡ ಈ 3 ಭಾಗಗಳು ಇರುತ್ತವೆ. ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಅಂತ ಇಲ್ಲಿ ವಿಭಾಗವಿದೆ. ಹೇಗಿದೆ ಅಂತಂದ್ರೆ ಭಗವದ್ಗೀತೆ 18 ಅಧ್ಯಾಯ 700 ಶ್ಲೋಕಗಳು 18 ಅಧ್ಯಾಯಗಳಲ್ಲಿ ವಿಭಾಗ ಮಾಡಲ್ಪಟ್ಟಿವೆ. 18 ಅಧ್ಯಾಯ ಇವೆ ಭಗವದ್ಗೀತೆ. ಅದನ್ನ 3 ಭಾಗ ಯಾರು ವೇದದಲ್ಲಿ ಮಾಡಲ್ಪಟ್ಟಿದೆಯೋ ಈ ಭಗವದ್ಗೀತೆಯಲ್ಲಿ ಕೂಡ 3 ಭಾಗ ಮಾಡಲ್ಪಟ್ಟಿದೆ. ಏನು 3 ಭಾಗ? 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯವರೆಗೆ ಇದು ಕರ್ಮಕಾಂಡ ಅಂತೇಳಿ ಹೇಳಿ, 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಇದು ಉಪಾಸನಾ ಕಾಂಡ ಅಂತ ಹೇಳಿದ್ದಾರೆ. ಆ ವಿಷಯ ಕಲಿಯುವ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಜ್ಞಾನಕಾಂಡ ಅಂತ ವೇದದಲ್ಲಿಯೇ ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ ಅವೇ ಭಗವದ್ಗೀತೆಯಲ್ಲಿ ಪಂಚಮವೇ ಇರುತ್ತದೆ. ಇದರಲ್ಲಿಯೂ ಆ ಷಟ್ ಅಂತಾರೆ ಸಂಸ್ಕೃತದಲ್ಲಿ, ತ್ರಿಷಟ್. 1 ರಿಂದ 6 ಅಧ್ಯಾಯಗಳವರೆಗೆ ಈ 6 ಮುಂದೆ 18. ಮೊದಲನೇ 6 ಅಧ್ಯಾಯಗಳು ಅವು ಕರ್ಮಕಾಂಡ. 7 ರಿಂದ 12ನೇ ಅಧ್ಯಾಯವರೆಗೆ ಈ 6 ಅಧ್ಯಾಯಗಳು ಉಪಾಸನಾ ಕಾಂಡ. 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯವರೆಗೆ ಈ 6 ಏನೋ ಇವು ಜ್ಞಾನಕಾಂಡ ಅಂತ ವೇದದಲ್ಲಿ ಹೇಳಿರ್ತಾರೆ. ಈ ಭಗವದ್ಗೀತೆಯಲ್ಲಿ ಕೂಡ ಈ ಕರ್ಮ, ಉಪಾಸನಾ, ಜ್ಞಾನ ಈ ಭಾಗಗಳು ಕೂಡ ಆಗುತ್ತವೆ. ಏನಾದರಂತೆ ಈ ಬ್ರಹ್ಮಜ್ಞಾನಕ್ಕೆ ಮುಖ್ಯವಾದದ್ದು ಯಾವುದು ಅಂತ ಕೇಳಿದ್ರೆ ಮಹಾವಾಕ್ಯ. ಮಹಾವಾಕ್ಯ ತತ್ವಂ ಅಸಿ ಎನ್ನುವ ವೇದದಲ್ಲಿ, ಸಾಮವೇದ ಛಾಂದೋಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಶ್ವೇತಕೇತುವಿಗೆ ಉದಾಹರಣೆ ಬೋಧ ಮಾಡಿದ ಈ ಉಪದೇಶ
ಇದು ಉಪದೇಶ ಪರ ವಾಕ್ಯ ಅಂತ ಹೇಳ್ಕೊಡ್ತದೆ. ಅದಕ್ಕೆ ತತ್ವಮಸಿ ಅದರ 3 ಭಾಗ. ತತ್ ತ್ವಂ ಅಸಿ. ಇಟ್ಟೋತನ 3 ಕಾಂಡಗಳದಾವ. ಕರ್ಮಕಾಂಡ, ಜ್ಞಾನಕಾಂಡ, ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ ಭಗವದ್ಗೀತೆಯಲ್ಲಿ ಇದೆ ಅಂತ ಹೇಳಿ. ತತ್ವಮಸಿ ಮಹಾವಾಕ್ಯವು ಕೂಡ ಇದರಲ್ಲೇ ಅಡಕವಾಗಿದೆ. ಅದು ಕೂಡ 3 ಭಾಗ. ಅಲ್ಲಿ ಮೊದಲನೇ ಶಬ್ದಕ್ಕೆನಲ್ಲ, 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯ ತನಕ ಅಲ್ಲಿ ತ್ವಂ ಪದವನ್ನು ಬೋಧ ಮಾಡಿದೆ. ತ್ವಂ ಪದವನ್ನು ಬೋಧ ಮಾಡಿದೆ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಈ 6 ಎಲ್ಲವಲ್ಲ, ಇವು ತತ್ಪದವನ್ನು ಉಪದೇಶ ಮಾಡುತ್ತವೆ. ಮೊದಲನೇದು ತ್ವಂ ಪದ, 2ನೇದು ತತ್ಪದ. 12ರಿಂದ 13ರಿಂದ 18ನೇ ಅಧ್ಯಾಯದವರೆಗೆ ತ್ವಂ ಅಸಿ. ಅವೆಲ್ಲ ಅಭೇದವನ್ನು ಬೋಧ ಮಾಡಲ್ಪಟ್ಟಿದೆ. ಆದ್ದರಿಂದ ಈ ಭಗವದ್ಗೀತೆ ಮಹಾವಾಕ್ಯವನ್ನೇ ಉಪದೇಶ ಮಾಡುತ್ತದೆ ಅಂತ ಹೇಳುತ್ತದೆ. ಅದಕ್ಕಾಗಿ ಇರಲಿ, ಮುಖ್ಯ ವಿಷಯ ಬಿಟ್ಟೇನೋ ಇದರಾಗಿ ಹೋಗುತ್ತಾರೆ ಅಂತೂ ಇದರಿಂದ ಸ್ವಲ್ಪ ಗೊತ್ತಿಲ್ಲ. ಅಜ್ಞಾತ ಜ್ಞಾಪಕಂ ಹಿ ಪ್ರಮಾಣ. ಪ್ರಮಾಣ ತೆಗೆದುಕೊಳ್ಳಬೇಕಂದ್ರೆ ಅಜ್ಞಾತ ಜ್ಞಾಪಕಂ ಅಂದ್ರೆ ಗೊತ್ತಿಲ್ಲದನ್ನು ತಿಳಿಸುವುದು ಪ್ರಮಾಣ. ಆದ್ದರಿಂದ ಇದಿಷ್ಟು ಇವರಿಗೆ ಗೊತ್ತಿರಲಿ ಅಂತ ನಾನು ಗೀತಾ ಅಂದರೆ ಏನು ಅನ್ನೋದು ಸ್ವಲ್ಪ ಹೇಳಿದೆ. ಏನೇನು ಬ್ಯಾಡಿನ ಮುಖ್ಯ ಇಷ್ಟ ವಿಷಯಕ್ಕೆ ಬರೋಣ. ಇದೇ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದ 14ನೇ ಶ್ಲೋಕ. ಅದನ್ನೇ ಇವತ್ತಿನ ವಿಷಯವಾಗಿ ಇಟ್ಟುಕೊಂಡು ಅದರ ಬಗ್ಗೆ ಎಲ್ಲ ಮಾತರು ಮಾತಾಡಿದ್ದಾರೆ. ನಾನು ಕೂಡ ಅದೇ ರೈಲ್ವೆ ಆ ಹಳೆ ಮೇಲೆ ಹೋಗಬೇಕು. ಆದ್ದರಿಂದ ಈ ರೀತಿ ಅದು ಯಾವುದು ಶ್ಲೋಕ? ಉಪನಿಷತ್ತು ವೇದಗಳಲ್ಲಿ ಬರ್ತಕ್ಕಂಥ ಶ್ಲೋಕಗಳಿಗೆ ಶ್ಲೋಕ ಅನ್ನೋದಿಲ್ಲ, ಅವಕ್ಕೆ ಮಂತ್ರ ಅನ್ನುತ್ತಾರೆ. ಇವು ಪುರುಷ ನಿರ್ಮಿತ. ಆ ವೇದ ಅಪೌರುಷ. ಆದ್ದರಿಂದ ನಾವು ಮಂತ್ರ ಅಂತ ಹೇಳಿಕೊಡ್ತೇವೆ. ಭಗವದ್ಗೀತಾ ಪುರುಷ ನಿರ್ಮಿತವಾದ್ದರಿಂದ ಅದು ಶ್ಲೋಕ ಅಂತ ಹೇಳಿಕೊಡುತ್ತಾರೆ. ಅಂದ್ರೆ 14ನೇ ಶ್ಲೋಕ. 7ನೇ ಅಧ್ಯಾಯದಲ್ಲಿ ಬರುವ 14ನೇ ಶ್ಲೋಕವನ್ನು ಆಧಾರಭೂತವಾಗಿ ಇಟ್ಟುಕೊಂಡಿದ್ದಾರೆ. ಆ ಶ್ಲೋಕ ಯಾವುದು ಅಂತಂದ್ರೆ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಇದು ಶ್ಲೋಕ. ಸಂಸ್ಕೃತದಲ್ಲಿ ಈ ಶ್ಲೋಕ ಇದ್ದದ್ದು ಸಂಸ್ಕೃತದ ಒಂದು ನೇಮ ಏನದ ಅಂತ ಕೇಳಿದರೆ ಆ ಪದಗಳು ಸಂಧಿಯಾಗಿರುತ್ತವೆ. ಒಂದೊಂದು ಪದಗಳು ಸಂಧಿಯಾಗಿ ಕೂಡಿಕೊಂಡಿರುತ್ತವೆ. ಅದರ ಅರ್ಥ ಮಾಡಿ ಬಿಡಿಸಿ ಹೇಳುವಾಗ ಪದಚ್ಛೇದ ಮಾಡಬೇಕು ಅಂತ ರೂಲ್ಸ್ ಸಂಸ್ಕೃತದ ನೇಮ. ಪದಚ್ಛೇದ ಮಾಡಬೇಕಂದ್ರೆ ಪದಗಳನ್ನು ಭಿನ್ನ 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 ಬೇರೆ ಬೇರೆ ಮಾಡಬೇಕು. ಆದರೆ ಇಲ್ಲಿ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಈಗ ದೈವಿ ಹೇಷ 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 ಅನ್ನೋ ಸಂಧಿಯಿದೆ. 2 ಪದಗಳಿವೆ. ದೈವಿ ಅನ್ನೋದು ಒಂದು ಪದ, ದೈವಿ ಹೇಷ. ಹೇಷ ಅನ್ನೋದು 2 ಪದಗಳೇನು? ಹಿ ಏಷ ಹೇಷ. ಹಿ ಏಷ ಹೇಷ ಆಗಿದೆ.
ಏಷ ಅಂದ್ರೇನು, ದೈವಿ ಅಂದ್ರೇನು, ಗುಣಮಯ ಅಂದ್ರೇನು, ಮಮ ಅಂದ್ರೇನು, ಮಾಯಾ ಅಂದ್ರೆ ಈ ರೀತಿ ಪದಗಳು ಭಿನ್ನ 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 ಮಾಡ್ಕೋಬೇಕಂತೇಳಿ ಪದಗಳನ್ನು ಬಿಡಿಸಿದ್ದು ಪದಚ್ಛೇದ ಹೇಳೋಣ. ಆ ಪದಗಳನ್ನು ಬಿಡಿಸಿ ಮುಂದೆ ಅನ್ವಯ ಮಾಡ್ಕೋಬೇಕು ಅವನ್ನ ಅಂತೇಳಿ. ಅನ್ವಯದ ಪದಗಳು ಹಿಂದೆ ಬಂದಿರ್ತಾವು, ಅವನ್ನ ಕರ್ತೃ ಕರ್ಮ ಕ್ರಿಯಾಪದ ಕನ್ನಡದಲ್ಲಿ ಹೇಳ್ತಾರೆ. ರಾಮನು ಊರಿಗೆ ಹೋದ, ಹೌದಾ? ಈಗ ಒಬ್ಬ ಹುಡುಗ ಇಲ್ಲಿ ಮನೆ ಕೂತಿದ್ದಾರಪ್ಪ, ನಾ ಹೋಗ್ತೇನೆ ಮನೆಗೆ. ಏನು ಹೋಗ್ತೇನೆ ಮನೆಗೆ, ಹಂಗಾರೆ ಹೋಗೋಣ. ಹೌದಲ್ಲ? ಅದನ್ನು ಬರಿಬೇಕಾದ್ರೆ ಹುಡುಗ ಅನ್ನೋದನ್ನ ಬರಿಬೇಕಾದ್ರೆ ಹೋಗ್ತೇನೆ ಮನೆಗೆ ಬೇಡ ಬರೋದು. ಅದೇನು ನಾನು ಹೋಗ್ತೇನೆ ಹೋಗ್ತೇನೋ ನಾ ಮನೆಗೆ. ಅದನ್ನು ಪದಗಳನ್ನು ಬಿಡಿಸಿ ಅದನ್ನು ಮನವೇನು ಹೋಗ್ತೇನೆ ಅನ್ನೋದನ್ನ ಕ್ರಿಯಾಪದ ಕಳೆಯಬೇಕಾಗ್ತದೆ. ನಾನು ಮನೆಗೆ ಹೋಗುತ್ತೇನೆ ಅಂತ ಬರೆಯಬೇಕಿದ್ರೆ ಹೀಗೆ ಬರೆಯಬೇಕು. ಹಾಗೆ ಇಲ್ಲಿ ಪದಗಳೇನದ ಹಿಂದುಂದ ಅವನ್ನ ಅನ್ವಯ ಮಾಡ್ಕೋಬೇಕಂದ್ರೆ ಅದನ್ನ ಹಿಂದೆ ಮುಂದೆ ಸರಿಸಿಟ್ಕೋಬೇಕು ಅಂತ ಇರೋದು. ಅದ ದೈವಿ ಹೇಷ ಗುಣಮಯಿ ಮಮಮಯ ಅಂದ್ರ ದೈವಿ ಅಂತಂದ್ರೆ ಯಾಕೆ ದೈವಿಯತಿ ಮಾಯೆ ಯಾಕಂದ್ರೆ ದೇವನನ್ನ ಆಶ್ರಯ ಮಾಡಿಕೊಂಡು ಇದ್ದುದರಿಂದ ದೈವಿ. ಅದಕ್ಕೆ ಅದು ಆಶ್ರಯ ಮಾಡಿಕೊಂಡು ಅವನೇ ಅದು ಹೇಳೋದು ಮಮಮಾಯ ಅನ್ನೋದ್ರ ಮೇಲೆ ಅಲ್ಲಿ ಅವೈತೆ. ಅದಕ್ಕೆ ಉಪನಿಷತ್ ಪ್ರಮಾಣಗಳು ಮಾಯಾಂತು ಪ್ರಕೃತಿ ವಿದ್ಯಾ ಮಾಯಿನಂತೂ ಮಹೇಶ್ವರಂ ಅಂತ ಕೃಷ್ಣ ಎದುರುವಿಂದ ಶ್ವೇತಾಸುರ ಉಪನಿಷತ್ತಿನ 4ನೇ ಅಧ್ಯಾಯದ 10ನೇ ಮಂತ್ರದಲ್ಲಿ ಬಂದಿದೆ. ಶುಕ್ಲ ಎದುರುವೆ ಕೃಷ್ಣ ಎದುರುವೇದದ ಶ್ವೇತಾಸುರ ಉಪನಿಷತ್ತಿನಲ್ಲಿ ಮಾತುಂಬರು 4ನೇ ಅಧ್ಯಾಯ. ಅಂದರೆ ಏನಾಗಬೇಕು? ಮಾಯಾಂತು ಪ್ರಕೃತಿ ಮೇಲೇನು ದೈವಿ ತೋಣದಿಲ್ಲ. ಮಾಯಾಂತು ಪ್ರಕೃತಿ ವಿದ್ಯಾ ಮಾಯಿನಂತೂ ಮಹೇಶ್ವರಂ ಅಂತ ಉಪನಿಷತ್. ಮಾಯಾ ಅನ್ನೋದು ಏನಲ್ಲ, ಅದು ಪ್ರಕೃತಿಯದ ತಿಳಿ. ಪ್ರಕೃತಿ ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ ಪ್ರಕೃತಿ 3. ಪ್ರ ಅಂದ್ರೆ ಸತ್ವಗುಣ, ಕುರು ಅಂದ್ರೆ ರಜೋಗುಣ, ತಿ ಅಂದ್ರೆ ತಮೋಗುಣ. ಇದ್ರಾಗ ಮತ್ತು ಗುಣಮಯ ತೈತಿ ಮುಂದವೆ. ಆದ್ದರಿಂದ ಪ್ರಕೃತಿ ಅಂದ್ರೇನು? ತ್ರಿಗುಣಾತ್ಮಕವಾದ ಈ ಮಾಯಾ. ಅದಕ್ಕೆ ಏನಾಯ್ತು? ಮಾಯಾಂತು ಪ್ರಕೃತಿ ವಿದ್ಯಾ ಮಾಯಿನಂತೂ ಮಹೇಶ್ವರಂ. ಅಂದ್ರೆ ಮಾಯಾ ಅನ್ನೋದು ಏನಲ್ಲ, ಅದು ಪ್ರಕೃತಿಯದ ಅರ್ಥಾತ್ ಅದು ಉಪಾಧಿಯದ. ಅದನ್ನ ಉಪಾಧಿಯನ್ನು ಮಾಡಿಕೊಂಡವ ಮಹೇಶ್ವರಂ ಅಂದ್ರೆ ಈಶ್ವರ ಅಂತೇಳಿ. ಅಂತೇಳಿ ಇದು ದೈವಿ ಏಷ ಅಂದಾನ ಮುಂದೆ ಹೋಗಿ ಮಮ್ಮ ಮಾಯ ಅಂದಾನ. ಅದಕ್ಕೆ ಇದು ಶ್ರುತಿ ಪ್ರಮಾಣ ಐತಿ ಅಂತ ಅದನ್ನು ಹೇಳಿ. ದೈವಿ ಅಂದ್ರೆ ದೇವರನ್ನ ಆಶ್ರಯ ಮಾಡ್ಕೊಳ್ಳೋದು. ಹೇಷ ಇದ್ದುದರಲ್ಲಿ ಹೇಷ ಹೇಷ ಇವತ್ತಿನ ಹೇಷ ಅದರಾಗ ಹೀ ಏಷ ಹೇಷ ಹೀ ಏಷ. ಹೀ ಅಂದ್ರೆ ಏನು? ಹೀ ಅಂದ್ರೆ
ಯಾಕಂದರೆ ಅಂತ. ಹೀಗಂದ್ರೇನು? ಯಾಕಂದರೆ. ಯಾಕಂದ್ರೆ ಇಲ್ಲಾಗ್ತದೆ. ಯಾಕಂದ್ರೆ ಇದು ಯಾಕಂದರೆ ಅನ್ಬೇಕಾದ್ರೆ ಇದೇ 7ನೇ ಅಧ್ಯಾಯದ 12ನೇ ಶ್ಲೋಕ 13ನೇ ಶ್ಲೋಕ ಈ ಎರಡರಲ್ಲಿ ಕೂಡ ಈ ತ್ರಿಗುಣಗಳ ಬಗ್ಗೆ ಹೇಳಿದ್ದಾರೆ. ಸತ್ವರಜತಮಗಳೆಂಬ 3 ಗುಣಗಳನ್ನೇ ಹೇಳಿದ್ದಾರೆ. ಅದನ್ನೇ ಅವರು 3ರಲ್ಲಿ ಯಾಕೆ ಹೇಳಿದಂದ್ರೆ ಅದು ಗುಣಮಯಿ. ದೈವಿಯೇಶ ಗುಣಮಯಿ. ಗುಣಮಯಿ ಅಂದ್ರೆ ಆ 3 ಗುಣಗಳೇ ಯಾವಾಗ ಸ್ವರೂಪ ಇತ್ತು ಅದು. ಅದನ್ನ ಹಿಂದಿನ ಆ 2 ಶ್ಲೋಕಗಳಲ್ಲಿ 3 ಗುಣಗಳನ್ನೇ ಹೇಳ. ಇದು 14ನೇ ಶ್ಲೋಕ. ಆದ್ದರಿಂದ ಏಕೆಂದರೆ ಅಂದ್ರೆ ಆ 3 ಗುಣಗಳನ್ನು ಅಲ್ಲಿ ಯಾಕೆ ಅಂದ್ರೆ ಅದು ಇಲ್ಲಿ ಗುಣಮಯಿ. ಇಲ್ಲಿ 14ನೇ ಗುಣಮಯಿ. ಮಮ ಮಾಯ ಅಂದ್ರೆ ದೈವೇಶ ಗುಣಮಯತೈತಿ. ಗುಣಮಯ ಅಂದ್ರೆ ಮೈ ಅಂದ್ರೆ ಆ 3 ಗುಣಗಳ ಸ್ವರೂಪವೇ. ಹೆಂಗ ಸಚ್ಚಿತ್ತ ಆನಂದಗಳು ಪರಮಾತ್ಮನ ಸ್ವರೂಪವೋ ಸ್ವರೂಪ ಲಕ್ಷಣವೋ ಅದರಂತೆ ಈ ಗುಣಮಯ ಅಂದ್ರೆ ಸತ್ವರಜತಮಗಳೆಂಬ 3 ಗುಣಗಳೇ ಅದಕ್ಕೆ ಸ್ವರೂಪದಾವು ಅಂತೇಳಿ. ಆದ್ದರಿಂದ ದೈವಿ ಹಿ ಏಷ. ಏಷ ಅಂತ ಯಾಕೆ ಏಷ ಅಂದ್ರೇನು? ಇದು ಅಥವಾ ಈ ದೈವಿಯಾದ ಮಾಯೆಯು ಹೇಗಿದೆ? ಗುಣಮಯಿ. ಗುಣಮಯ ಅಂದ್ರೆ ಆ 3 ಗುಣಗಳ ಸ್ವರೂಪವೇ ಮಾಯೆ ಇದೆ ಅಂತೇಳಿ. ದೈವಿಯೇಷ ಗುಣಮಯಿ ಮಮ ಮಾಯಾ ಗುಣತೆಯ ಅಲ್ಲಿಂದ ಮಮ ಮಾಯಾ ಅದನ್ನು ಹೇಳ್ಕೊಂಡು ಬಂದೇವೆ. ಉಪನಿಷತ್ ಪ್ರಮಾಣವನ್ನು ಕೊಟ್ಟೇವೆ. ಅದಕ್ಕೆ ಈ ರೀತಿ ದೈವಿಯೇಷ ಗುಣಮಯಿ ಮಮ ಮಾಯಾ ಅಂದ್ರೆ ನನ್ನ ಮಾಯೆ ಅಂತ ಹೇಳ. ಇನ್ನೊಂದು ಶ್ರುತಿ ಪ್ರಮಾಣ ಕೂಡ ಇರ್ತದೆ. ಏನು ಅಂದ್ರ ಅದೇ ಶ್ವೇತಾಶ್ವತರ ಉಪನಿಷತ್ತಿನ ಅಲ್ಲಿ ಶ್ಲೋಕ ಯಥಾ ಶ್ವೇತ ಶುಕ್ಲ ಕೃಷ್ಣಾಮ ಅಂದ್ರೆ 3 ಗುಣಗಳಿಗೆ ಈ ರೀತಿಯಲ್ಲಿ ಅದು ಶ್ಲೋಕದರ ಇದು ಅಂದ್ರೆ ಅಜಾಮೇಕಾಂ ರೋಹಿತ ಶುಕ್ಲ ಕೃಷ್ಣಾಮ ಹೇಳ್ತಾನೆ. ನೋಡಲ್ಲಿ ಬೆಳಿ ಬಟ್ಟೆ ಇಟ್ತಾರೆ ಆ ಉಪನಿಷತ್ತು. ಹೌದಿಲ್ಲ? ಯಾಕೆ ನನಗೆ ನೆನಪು ಆಗೋದಕ್ಕ ನೆನಪು ಹೊರೆ ಅಂದ್ರೆ ಈಗ ಸ್ವಲ್ಪ ಸ್ವಲ್ಪ ಏನಾಗ್ಬಿಡ್ತದೆ. ಅದು ಏನು ಹೇಳ್ತಾರೆ? ಎಲ್ಲಿ ಕೃಷ್ಣ ಯಜುರ್ವೇದದ ಶ್ವೇತಾಶ್ವತರ ಉಪನಿಷತ್ತಿನ 4ನೇ ಅಧ್ಯಾಯದ 5ನೇ ಮಂತ್ರದಲ್ಲಿ ಇದರ ಅಡ್ರೆಸ್ ಬರೋಬ್ರಿ ಏನ್ ಹೇಳಿದ? ಅಜಾಮೇಕಾಂ ರೋಹಿತ ಶುಕ್ಲ ಕೃಷ್ಣ. ಅಜಾಮೇಕಾಂ ರೋಹಿತ ಶುಕ್ಲ ಕೃಷ್ಣ ನೋಡಿ. ಇದು ಉಪನಿಷತ್ತಿನ ಮಂತ್ರ. ಇದಕ್ಕ ಈ ಗುಣಮಯಿ ಅನ್ನೋದಕ್ಕೆ ಪ್ರಮಾಣ. ದೈವಿಯೇಷ ಗುಣಮಯಿ. ಗುಣಮಯಿ ಇದೆ ಅದು ಗುಣಮಯಿ ಅನ್ನೋದನ್ನ ಅದು ಸುದ್ದಿ ಉಪನಿಷತ್ತು ಕೂಡ ಅದು ಅಜಾಮೇಕ ಲೋಹಿತ ಶುಕ್ಲ ಕೃಷ್ಣ ಅಂದ್ರೇನು? ಅಜ ಏಕ ಲೋಹಿತ ಶುಕ್ಲ ಕೃಷ್ಣ. ಈಗ ಆ ಶ್ರುತಿಯ ಪದ ಸೇರಿದೆ. ಅಜ ಅಂದ್ರೆ ಏನು?
ಜ ಅಂದರೆ ಉತ್ಪತ್ತಿ. ಆ ಉಪಸರ್ಗದಿಂದ ಆ ಉತ್ಪತ್ತಿಯನ್ನು ನಿಷೇಧ ಮಾಡಿದಾಗ ಅದು ಅನಾದಿ ಅಂತ ಸಿದ್ಧಾಗುತ್ತದೆ. ಉತ್ಪತ್ತಿ ರಹಿತ ಮತ್ತು ಅನಾದಿ ಕೈಯೇ ಈ ಮಾಯಾ ಅನಾದಿ ಇದೆ ಅಂತ ಹೇಳ್ತಾರೆ. ಅನಾದಿ ಇದೆ, ಏಕನಾಮಗಳಲ್ಲಿ ಒಂದೇ ಇದೆ. ಅದು ಇದು ಉಪನಿಷತ್ ಭಗವದ್ಗೀತೆ ಆಯ್ತು ಅದಕ್ಕೆ ಪ್ರಮಾಣ ಬೇಕಲ್ಲ. ಅದಕ್ಕೆ ಮತ್ತು ಲಕ್ಷಣ ಪ್ರಮಾಣಾಭ್ಯಾಮ, ಅದಕ್ಕೆ ಲಕ್ಷಣ ಏನು, ಅದಕ್ಕೆ ಪ್ರಮಾಣ ಏನು, ಇದೆಲ್ಲ ಒಂದು ಕೇಸ್ ನಡೀತಾರೆ. ಅವ್ರು ಒಪ್ಪಿರಲ್ಲ, ಸಾಕ್ಷಿ ಬೇಕಾ, ಸಾಕ್ಷಿ ಕೇಸ್ ಹೇಳಬೇಕು. ಹಾಗೆ ಲಕ್ಷಣ ಪ್ರಮಾಣ ಎಲ್ಲ ಕೊಟ್ಟು ಅದನ್ನು ಹೇಳಿದ್ರೆ ಅದು ಕಾಯ್ದೆಬದ್ಧ ಶಾಸ್ತ್ರ. ಆದ್ದರಿಂದ ಅಜ ಅಂದ್ರೆ ಅನಾದಿಯಾಗಿದೆ ಮಾಯಾ, ಏಕ ಅಂದ್ರೆ ಒಂದೇ ಇದೆ. ಮತ್ತದು ಹೇಗದ ಅಂತೇಳಿ ಇಲ್ಲಿ ಗುಣಮಯಿ ಅಂತ ಸೂತ್ರದಲ್ಲಿ ಬಂದದ್ದು. ಅದಕ್ಕೆ ಅಜಾಮೇಕ ಲೋಹಿತ ಶುಕ್ಲ ಕೃಷ್ಣ ಹೀಗೆ ಪರಿಚಯ. ಲೋಹಿತ ಅಂದ್ರೆ ಕೆಂಪು ಬಣ್ಣ, ಆ ಶುಕ್ಲ ಅಂದರೆ ಬಿಳಿ ಬಣ್ಣ, ಕೃಷ್ಣ ಅಂದರೆ ಕರಿ ಬಣ್ಣ. ಕೆಂಪು, ಬಿಳಿದು, ಕರಿ ಅಂದ್ರೆ ಗುಣಗಳ ಸ್ವರೂಪ ಹೇಗೈತಿ ಅಂತಂದ್ರೆ ಸತ್ತು ಗುಣ ಬಿಳಿದಿರ್ತದೆ, ರಜೋಗುಣ ಕೆಂಪು ಇರ್ತದೆ, ತಮೋ ಗುಣ ಕಪ್ಪು. ಅದು ಉಪನಿಷತ್ ಈ ರೀತಿ ಹೇಳಿ ಇಲ್ಲಿ ಗುಣಮಯಿ ಅಂತಂದ್ರೆ ಇದು ಸುದ್ದಿ ಪ್ರಮಾಣ ಗುಣಮಯಿ ಅಷ್ಟೇ. ದೈವಿ ಏಷ ಗುಣಮಯಿ ಇಂತನ ಓದ್ತಿದ್ರು ಪೂರಾದನ್ನು ಇಟ್ಕೊಂಡು ಎಲ್ಲ ಸುದ್ದಿ ಪ್ರಮಾಣ ಕೊಟ್ಕೊಂಡು ದೈವಿ ಏಷ ಗುಣಮಯಿ ಮಮ ಮಾಯ ದುರತ್ಯಯ. ಮಮ ಮಾಯ ಅನ್ನೋದು ಸುದ್ದಿ ಪ್ರಮಾಣ ಕೊಟ್ಟಿಂದ ಮಾಯ ಅಂತ ಪ್ರಕೃತಿ ವಿದ್ಯಾ ಮಾಯ ಅಂತ ಮಹೇಶ್ವರ ಅದಕ್ಕೆ ಪ್ರಮಾಣ ಕೊಟ್ಟೆ ಸುದ್ದಿ. ದೈವಿ ಏಷ ಗುಣಮಯಿ ಮಮ ಮಾಯ ಕಥಮಸ್ತಿ ದುರತ್ಯಯ. ಆ ಮಾಯೆ ಹೇಗದ? ದುರತ್ಯಯ ಅಂದ್ರೆ ಬಹಳ ದುಸ್ತರವಾದದ್ದು, ಭಯಂಕರವಾದದ್ದು, ಅದನ್ನು ದಾಟಲಿಕ್ಕೆ ಅಶಕ್ಯವಾಗುತ್ತದೆ. ಅದಕ್ಕೊಂದು ಶಾಸ್ತ್ರ ಪ್ರಮಾಣ ಏನಂತಂದ್ರೆ ಯಥಾ ಮುಹೂರ್ತೇಶ ಸಂವತ್ಸರ ಶತಭ್ರಮ. ಏನ್ ಹೇಳ್ತಾನ? ಮಮ ಮಾಯ ದುರತ್ಯಯ ಅಂತ ಇದೆ. ದುರತ್ಯಯ ಅಂದ್ರೆ ಏನು ಅದು ನಿಮ್ಗೆ ತಿಳಿಬೇಕಾದ. ಅದಕ್ಕೆ ಇದು ಯಥಾ ಮುಹೂರ್ತೇಶ ಸಂವತ್ಸರ ಶತಭ್ರಮ ತಥಾ ಮಾಯಾ ವಿಲಾಸೋ ಅಯಂ ಜಾಯತಿ ಜಾಗತಿ ಭ್ರಮ. ಶಾಸ್ತ್ರ ಪ್ರಮಾಣ ಇದೆ. ಹೀಗಂದ್ರೆ ಏನು? ಇದು ಸಂಸ್ಕೃತ. ಹೀಗಂದ್ರೆ ಏನು ಅಂತ ಕೇಳಿದ್ರೆ ಯಥಾ ಮುಹೂರ್ತೇಶ ಅಂದ್ರೆ 10-15 ನಿಮಿಷಗಳಲ್ಲಿ ಮುಹೂರ್ತದ 15 ನಿಮಿಷ. ಸಂವತ್ಸರ ಶತಭ್ರಮ, ಸಂವತ್ಸರ ಅಂದ್ರೆ ವರ್ಷ, ಶತಂ ಅಂದ್ರೆ 100 ವರ್ಷದ ಆಗು ಹೋಗುಗಳನ್ನೆಲ್ಲ ಮಾಡಿ ತೋರಿಸ್ತಕ್ಕಂಥ ಸಾಮ. ಮಮ ಮಾಯ ದುರತ್ಯಯ ಅಂತ ಯಾಕಂದ್ರ 10-15 ನಿಮಿಷಗಳಲ್ಲಿ ಅದನ್ನು ಹಾಗೆ 10-15 ನಿಮಿಷದೊಳಗೆ ಏನಿರ್ತದೆ ಸಮಯ 15 ನಿಮಿಷ. ಅದರ ತೋರಿಸ್ತೈತೆ 100 ವರ್ಷ. 100 ವರ್ಷದಲ್ಲಿ ಏನೇನು ಆಗಬೇಕು, ಏನೇನು ಹೋಗ್ತದನ್ನು 15 ನಿಮಿಷ ತೋರಿಸ್ತೇವೆ. ಆದ್ದರಿಂದ ನಮ್ಮ ಮಾಯ ದುರತ್ಯಯ ಅಪ್ರಿ ಅದ್ಭುತ. ಅದಕ್ಕೆ ಇನ್ನೊಂದು ಹೇಳ್ತಾರೆ ಶಾಸ್ತ್ರದಲ್ಲಿ ಅಘಟಿತ ಘಟನಾ ಪಟೀಸಿ ಮಾಯ. ಆಗಲಾರದ್ದನ್ನು ಮಾಡಿಕೊಡು. ಇದು ನೀವು ಪಕ್ಕ ತಿಳಿದಿದ್ದೀನ. ಅಂದರೆ 15 ನಿಮಿಷಗಳಲ್ಲಿ 100 ವರ್ಷ
ವರ್ಷದಲ್ಲಿ ಆಗುವುದೆಲ್ಲ ತೋರಿಸ್ತೈತಿ ಅಂತ ನಿಮಗೆ ತಿಳಿದ ಇಲ್ಲ. ಈಗ ಹುಡುಗನ ಒಂದು 20-25 ವರ್ಷದ ಹುಡುಗನ 25 ವರ್ಷ ಹುಡುಗ ಶಾಸ್ತ್ರ ಕೇಳಿ ಹೋಗಿ ಊಟ ಮಾಡಿ ಹೋಗಿ ಮಲ್ಕೊಂಡ ಮೇಲೆ ಏನಾಯ್ತು ಅಂತ ಕೇಳಿದ್ರೆ ಕಾಣಿಸ್ಬಿಟ್ಟು ಕನಸು ಹೇಳ್ತಿರ್ತಾರ 15 ನಿಮಿಷ ಇರ್ತಾರ. ಆ ಕನಸಿನಾಗ ಏನಾಯ್ತು, ಕನಸಿನಾಗ ಲಗ್ನ ಆಯ್ತು. ಮಗ ಹುಟ್ಟು, ಮಗ ಹರಕ್ ಬಂದ, ಮಗನ ಲಗ್ನ ಮಾಡಿದ ಮಾಡಿದ್ಮೇಲೆ ಅವನು ಮಕ್ಕಳು ಹುಟ್ಟಿದ್ರು. ಅವು ದೊಡ್ಡ ಅವ್ರ ಮೊಮ್ಮಕ್ಕಳ ಮೇಲೆ ತಲೆ ಮೇಲೆ ಎತ್ತಿಟ್ಟು ಸಾಯ್ತಿಲ್ಲ. ಇನ್ನು ಮೊಮ್ಮಕ್ಕಳು ಹರಕೊಂಡು 15 ನಿಮಿಷ 15 ನಿಮಿಷದಾಗ ಕನಸು 15 ನಿಮಿಷ ಬಿದ್ದದ. ತೋರಿಸ್ತೀಯಂದ್ರ ಲಗ್ನ ಮಗ ಹೊಟ್ಟಿತ್ತು, ಮೊಮ್ಮಗ ಹೊಟ್ಟಿತ್ತು, ಮೊಮ್ಮಕ್ಕಳ ಲಗ್ನ ಇಟ್ಟಾಗ ರೇಟ್ ಹೋಗ್ತೈತೆ. ಅದಕ್ಕೆ ಯಥಾ ಮುಹೂರ್ತೇಶ ಸಂವತ್ಸರ ಶತಕ್ರಮ. ಇದು ದುಡ್ಡಾಂತ ಕನಸು. ಹೀಗೆ ಒಂದು 15 ನಿಮಿಷದಲ್ಲಿ 100 ವರ್ಷಗಳಲ್ಲಿ ಆಗುವ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅಕ್ಕಾವು. ಅಂದ್ರೆ ಮೊಮ್ಮಕ್ಕಳು, ಮಕ್ಕಳು, ಮರಿಮಕ್ಕಳು ಅಂತ. ಆದರೆ ಒಂದು ಮುಹೂರ್ತದಲ್ಲಿ 15 ನಿಮಿಷದೊಳಗನ ತೋರಿಸಿದೇನದು ಇಲ್ಲ. ಎಂತ ಸಾಮರ್ಥ್ಯಗಳ ಮಾಯ ತದ ಜಾಯತೆ ಜಾಗೃತಿ ಬ್ರಹ್ಮ. ಸ್ವಪ್ನನು ಬ್ರಹ್ಮ. ಅದರಂತೆ ನೀವೆಲ್ಲ ಇಲ್ಲಿ ಯಾತ್ರೆಗಳ ಗೊತ್ತಿಲ್ಲ, ಎಲ್ಲೂ ಕನಸಿನಾಗ ನೀವು. ಆ ಮಾಯ ನಿಮಗೆಲ್ಲ ಇಲ್ಲಿ ಪ್ರತ್ಯಕ್ಷ ತೋರಿಸೋದೆಲ್ಲ ಇದೆ. ಜಾಯತೆ ಜಾಗೃತಿ ಬ್ರಹ್ಮ. ಜಾಗೃತ ಅವಸ್ಥೆಯಲ್ಲಿ ಯಾರು ಹೋಗೋಳು, ಮಗ ಹುಟ್ಟಿದ, ಮೊಮ್ಮಕ್ಕಳು ಹುಟ್ಟಿದ್ರು, ಎಲ್ಲ ಇದು ಬ್ರಹ್ಮನೇ. ಆಗ ಮಾಯಾ ನಿಮ್ಗೆ ಅದ್ಭುತವಾದದ್ದಿದೆ ಅಂತೇಳಿ ನನ್ನ ಮಾಯಾ ಮಮ ಮಾಯಾ ದುರತ್ಯಯ. ಏನೊಂದು ಹೇಳ್ಬೇಕಂದ್ರೆ ಮುಂದೆ ಇನ್ನೊಂದು ಸ್ವಲ್ಪ ಇದೆ, ಅದು ಇರಲಿ. ಈಗ ಮೊದಲು ಇದನ್ನ ಪೂರ್ಣ ಮಾಡ್ಕೊಂಡು ಮತ್ತೇನು ಮಾಡೋಣ ಇವತ್ತು ಸ್ವಲ್ಪದಾಗ ಬೇಡ ನಿನ್ನೊಂದು ಮನಸ್ಸು ಮುಟ್ಟಂಗೆ ಮತ್ತೆ ಸ್ವಲ್ಪ ಕೇಳಿ ಏನ್ ಹೇಳ್ತೀನಿ. ದೈವಿ ಏಷಾತ್ಮೈ ಮಮ ಮಾಯ ಬರುತ್ತೆ ಇಟ್ಟದ ಬಗ್ಗೆ ಮಾದಾಗಲೇ ಎಲ್ಲ ಹೇಳ್ಕೊಂಡು ಬಂದೇನೆ. ಮಮ ಮಾಯ ದುರತ್ಯಯ ಅಂದ್ರೆ ಏನು ಅಂದ್ರೆ ಭಯಂಕರವಾದದ್ದು ಅಂದ್ರೆ ಅದೇನಾಯ್ತು ಅಂತ ಕೇಳಿದ್ರೆ, ಒಂದು ಕೃಷ್ಣ ಸುಧಾಮಣಿ ಇನ್ನೊಂದು ಕೃಷ್ಣ ಬಾಂಧಕೊಂಡ ಸುಧಾ ಬಹಳ ಸಂತೋಷ ಪಟ್ಟ. ಯಾಕೆ ಇಬ್ಬರು ಗೆಳೆಯರು ಒಂದೇ ಗುರುಕುಲದಲ್ಲಿ ಅಭ್ಯಾಸ ಮಾಡೋರು. ಅಲ್ಲಿಂದ ನೋಡ್ತಾನೆ ಇನ್ನೂ ಸುಧಾನಂದು ದೋತ್ರ ಹೇಳ್ದ. ದೋತ್ರಕ್ಕೆ ಗಂಟು ಹಾಕ್ಯಾನ. ಅದೊಂದು ಗಂಟು, ಇದೊಂದು ಗಂಟು, ಇದೊಂದು ಹಾಕಿ ಚಪ್ಪಲ್ದಾಗ ಹುಲ್ಲಿನ ಗುಡಿಸಲೈತಾವ ಮನೆಯಿಂದ. ಹೀಗೆ ಪರಿಸ್ಥಿತಿ ಐತಿ. ಮೈ ಮೇಲೆ ಬರ್ತಿಲ್ಲ, ಇಂಥ ಪರಿಸ್ಥಿತಿ ಇತ್ತ. ಏನ್ ಮಾಡಪ್ಪ, ಮನೆ ಮಾಡಿದೆಲ್ಲ ಏನ್ ನೀ ರಾಜ ಕೃಷ್ಣ ರಾಜ ಅಲ್ಲ, ನೀ ರಾಜ ಮಾಡ ಮನುಷ್ಯ
ವರ್ಷ ಮೈ ಮೇಲೆ ಚಲೋ ದೋತ್ರ ಮೇಲೆ ಹರವು ಗಂಟು ಹಾಕೀನಿ. ನನ್ನ ಪರಿಸ್ಥಿತಿ ಹಿಂಗ, ನಿನ್ನ ಪರಿಸ್ಥಿತಿ ಹಂಗ. ಇಬ್ಬರು ದೋಸ್ತರೇ ಹಿಂಗೆ ಯಾಕೆ ಇದೇನು ಅಂದಾಗ ಅವ ಹೇಳ್ದ, ಇದು ಅದು ಮಾಯಾ ಆಟ ಐತೆ. ಏನಂತ? ಇದು ಮಾಯಾ ಆಟ ಐತೆಪ್ಪ. ಮಾಯಾ ಆಟ ಐತೆ, ಬರೀ ಮಾಯಾ ಆಟ ಐತಂದ್ರೆ ಅದು ನನಗೆ ಬರೋಬ್ಬರಿ ನನ್ನ ಅನುಭವ ಬರಂಗೆ ಹೇಳ, ನಾನು ಅನುಭವ ಬರಂಗೆ ಹೇಳು. ಇದೇ ಇದು ಶಾಸ್ತ್ರದಲ್ಲಿ ಹೇಳ ಈಗೇನು ಹೇಳ್ತಾರ, ಏನಾಯ್ತು ಅದರ ಬರೋಬ್ಬರಿ ಸ್ವಲ್ಪ ಇರುವಾಗ ಮಾಯ ಅನ್ನೋದು ಏನಂತಲ್ಲ, ಮಾಯ ಯಾರ ಮಾ ಅಂದ್ರೇನು, ಯಾ ಅಂದ್ರೇನು ಸಂಸ್ಕೃತದಲ್ಲಿ ಮಾ ಅಂದರೆ ನಿಷೇಧಂ ಅಧಿಷ್ಠಾನ ಸಾಕ್ಷಾತ್ಕಾರೇ ಸತಿ. ಒಂದು ಅಕ್ಷರ ಬಿಟ್ಟಾರೆ. ಮಾ ಅಂದ್ರೆ ಅಧಿಷ್ಠಾನ ಸಾಕ್ಷಾತ್ಕಾರೇ ಸತಿ. ಯಾ ಅಂದ್ರೆ ಯಾತಿ ಪ್ರಾಪ್ನೋತಿ ಮಾಯ. ಯಾವ ಅಕ್ಷರ ಈ ರೀತಿ ಬೇರೆ ಬೇರೆ ಆಗ್ತದೆ ಅಂದ್ರೆ ಅಧಿಷ್ಠಾನದ ಜ್ಞಾನವಾಗುತ್ತದೆ, ಯಾವುದು ಇಲ್ಲವಾಗುತ್ತದೆಯೋ ಅದು ಮಾಯ. ನೀವು ತಿಳಿಬೇಕಾದ್ರೆ ಹಾಗೆಲ್ಲ ಹಾವು ಕಂಡೈತೆ, ಹಾಗೆಲ್ಲ ಹಾವು ಕಂಡೈತೆ. ನಿತ್ಯ ಏನ್ ಮಾಡಬೇಕು, ಇದು ಹಾವು ಐತಿ ಅಂತೇಳಿ ಬಹಳ ನಿತ್ಯ ತನ್ನೆಲ್ಲ ಹೋಗಿ ನೋಡೋದು ಏನು ಆಗ್ತದೆ. ಅಡಿಗೆ ನೋಡೋದನ್ನ ಹಾಗೆ ಜ್ಞಾನ ಅನ್ಕೊಂಡೆ, ಅಧಿಷ್ಠಾನ ಜ್ಞಾನ ಅನ್ಕೊಂಡೆ ಸಾಕು ತೋರ್ತಾನೆ ಇಲ್ಲ. ನಿಷೇಧ ಅಂತ ಅದು ಇಲ್ಲಾಗಿ ಬಿಡುತ್ತದೆ. ಅದು ಯಾರು ಹಾಗೆ ಈ ಮಾಯೆಯಲ್ಲಿ ಸರ್ಪ ಕಥಿತಾರದ ಹಗ್ಗ ಜ್ಞಾನ ಅನ್ಕೊಂಡೆ ಸರ್ಪ ಹೋಯ್ತು. ಈ ಮಾಯೆಗೆ ಅಧಿಷ್ಠಾನವಾದಂತ ಆ ಬ್ರಹ್ಮ ಜ್ಞಾನ ಅಂದ್ಕೊಂಡೆ ಮಾಯಾನು ಮತ ಮಾಯ ಆಗ್ಬಿಟ್ಟು ತಿಳಿದ ಈ ಶ್ಲೋಕದಾಸೆಗೆ. ಅದಕ್ಕಾಗಿ ಈ ರೀತಿ ಅವನು ಶ್ಲೋಕ ಹೇಳ. ಈ ಶಾಸ್ತ್ರ ಮಾತ್ರ ನಾನು ನೀವು ಕೂಡ ಕತೆ ಇದು ಬೆಳೆದು ಇದು ಬರೀ ಶಾಸ್ತ್ರ ಹೇಳಕ ಬರ್ತೈತಿ, ಕೇಳಕ ಬರ್ತೈತಿ, ಅದರ ಅನುಭವ ಇದೆ. ಅದಕ್ಕೆ ನನ್ನ ಅನುಭವ ಬರಬೇಕು ಯಾಕಂದ್ರೆ ಈಗ ನನ್ನ ಹಸುವಾಗೈತಿ. ನಾನು 3 ದಿನ ಈಗ ಬಂದೆ ಹಸುರೇನ ನೀ ಶಾಸ್ತ್ರ ತಗೊಂಡು ಕೂತಿ, ಇದು ವಾದ ಕೇಳ್ತಿ, ಇದು ಪ್ರಶ್ನೆ ಮಾಡ್ತಿ, ಈಗ ಮನೇಲಿ ಊಟ ಮಾಡ್ತೇವೆ ಇಲ್ಲ ಆ ಥರ ಮಾಡೋಣ. ಈಗ ಅದು ಹೋಗಿ ಹೊಳೆಗೆ ಹೋಗಿ ಸ್ನಾನ ಮಾಡಿಕೊಂಡು ಮುಂದೆ ಊಟಕ್ಕೆ ಅವನ ಹೇಳ್ತೀನಿ ಸುಧಾಮನ ಹೇಳ್ತೀನಿ ಹೇಳ, ಏವ ನನ್ನ ಹಸುವಾಗೈತಿ, ಅಡುಗೆ ಮಾಡು, ರೊಟ್ಟಿ ಹೋಳಿಗೆ ಮಾಡ್ತಾರೆ. ನಾವು ಹೋಗೋದೇ ಹೊಳೆ ಹೋಗಿ ಜನ ಮಾಡ್ಕೊಡ್ತೀವಿ. ನನಗೆ ಭಾಳ ಹಸುವಾಗೈತಿ, ಆಮೇಲೆ ಬಂದ ಮಧುರಾಡಿ ಅಂತೇಳಿ ಅಂದ. ಆಯ್ತು ಹಾಕಿ ಹೊಳೆ ಹೋಗಿ ರೊಟ್ಟಿ ಮಾಡಕ್ಕೆ ಶುರು ಮಾಡಿದ. ಇವ್ರು ಇಟ್ಕೊಂಡು ಹೊಳೆ ಹೋಗಿ ಕೃತ್ಯ ಮಾಡ ಜಗತ್ ಅಲ್ಲಿಂದ ಜಳಕ ಮಾಡಿ 5 ನಿಮಿಷದಾಗ ಬಂದ ಪಿತಾಮರ ಉಟ್ಕೊಳ್ಳಾಕೈತೆ. ಪಿತಾಮರ ಉಟ್ಕೊಟ್ಟಿದ್ದ ಇವ ಸ್ವಲ್ಪ ಹೋಗ ಏ ಮನೆ ಏನದು ಇಲ್ಲಿ ಹೋಗಿ ಹಂಗೆ ಹೋಗ್ತೀರ ಲಘುವಾಗ ಹೋಗಿ ಲಘು ಜಳಕ ಮಾಡ ಹಸುವಾಗಿದ್ದಾನೆ ಅಂದ್ಕೊಂಡ. ಆಯ್ತು ಹಾರ ಹೋಗಿ 3 ಇಟ್ಕೊಂಡು ಮುಡಿಗೆ ನೀರ ಮುಳುಗಿ ಕೂಡ ಕೃಷ್ಣ ನೋಡಿದ. ನನ್ನ ಮಾಯ ಅಂದ್ರೆ ಹೇಗಿರ್ತೈತಿ ನನಗೆ ಅನುಭವ ಬರಂಗೆ ಹೇಳಿದಾರೆ ಅಂತ ಹೇಳಿ ಆತನ ಆ ದೈವಿ ಮಾಯೆಯನ್ನ ಪ್ರಭಾವವನ್ನು ಮಾಡಿಬಿಟ್ಟ. ಒಮ್ಮೆಲೆ ಏನಾಗ್ತಂದ್ರ ಹೊಳಿ ಒಮ್ಮೆಲೆ ಹೇಗೆ ಹೊಳಿ ಅದ್ರ ಮೇಲೆ ಆ ಗೇಟ್ ತೆಗಿತಾರೆ, ಡ್ಯಾಮ್ ಗೇಟ್ ತೆಗೆದ ಹೆಂಗ್ ನೀರು ಬರ್ತದಲ್ಲ ಹಂಗೆ ಒಮ್ಮೆಲೆ ತುಂಬಿ ಬಂದ್ಬಿಡ್ತಾರೆ.
ಬ್ಯಾರೆ ದೇಶಕ್ಕೆ ಹೋಗಿ ಅಲ್ಲಿ ದಾಂಡಿಗೆ ಹಾಕಿದ ಆದರೆ ಸುದ್ದಿ ಇಲ್ಲ, ಅರಿವು ಇಲ್ಲ, ಪೂರ್ಣ ನೀರು ಕೂಡ ಅಲ್ಲಿ ಹೋಗಿ ಬಿಟ್ಬಿಟ್ಟಿದ್ದ. ಆದರೆ ಆ ಊರ ಹೆಣ್ಮಗಳು ಬಂದರು. ಇನ್ನು ಮೂಗಿನ ಕೈ ಬಿಟ್ಟು ಉಸಿರು ಆಡ್ತಿತ್ತು ಅಂದ್ರೆ ಜೀವನ ಅಂತ ಹೇಳಿ ಆತನ ಏನ್ ಮಾಡೋದು ಅವನಿಗೆ ಮಾಡಿ ಒತ್ತಿ ಇದು ಮಾಡ್ಕೊಂಡ್ರೆ ನೀರೆಲ್ಲ ಹೊರಗೆ ನೀರೆಲ್ಲ ಕುಡಿದು ಹೊರಗಬೇಕು ಅಂತ ಕಟ್ತಾರ. ನಾವು ಏನಿದ್ದೇನೆ ಅಂದ್ರೆ ನೀ ಬಾಂಗ್ಲಾದೇಶದಲ್ಲಿ ಒಳ್ಳೆ ಕರ್ಕೊಂಡು ಬಂದ್ಬಿಟ್ಟು ಕಿಟ್ ಹಾಕು ಇರಲಿ ಅಂತೂ ಆರು ಏನು ಬಡ್ಡಿ ಇದಾಗ್ಬಿಡುತ್ತೆ. ಆಕಿ ಇವ್ರು ಹಾಗೆ ಮಾಡಿ ಮತ್ತೆ ಇನ್ನೂ ಇನ್ನೊಂದು 2 ಜನ ಇವತ್ತು ಆರೈಕೆ ಮಾಡ್ಬೇಕಂದ್ರೆ ಮನೆ ತಗೊಂಡು ಹೋಗಿ ಅವಾಗೆಲ್ಲ 2 ದಿನ ತನ ಅವಾಗ ಔಷಧ ಉಪಚಾರ ಕೊಟ್ಟು ಅವನ ಆರೋಗ್ಯ ಮಾಡಿಬಿಟ್ರು. ಮಾಡಿದಾಗ ಆರಾಮಾಯಿತು, ಒಂದು ತಿಂದು ಶುರು ಆದ. ಭಾಳ ಉಪಕಾರ ಮಾಡಿ ನನ್ನ ಮೇಲೆ ನೀ ಯಾವ ಹೇಳ್ತಾರೆ ನನ್ನ ಮೇಲೆ ಭಾಳ ಉಪಕಾರ ಮಾಡಿ ಅಂತ ಆಕೆ ಹಿಂಗೆ ಮಾಡೋದು ಏನು ಮತ್ತೆ ಉಪಕಾರ ಮಾಡೋದಾಗೈತಿ, ನಾ ಏನು ಮಾಡಿದ್ರೆ ತಿಳ್ಸಂಗಿಲ್ಲ ಅಂತಂದು ನಾನು ಲಗ್ನ ಮಾಡ್ಕೋಬೇಕಂತೆ. ಏನಾದ್ರು ಅವನು ಸುಂದರ ಮಾಯಾಮೂಲಕವಾಗಿ ಸುಂದರ ಹುಡುಗ, ಆಕೆಯೂ ಸುಂದರ ಇವನು ಸುಂದರ, ಇಬ್ಬರು ನೋಡಿ ಅದನ್ನ ಲಗ್ನ ಆಗ್ಬೇಕಂತೆ ತಂದು ಇವನು ಓಕೆ ಆಗಲ್ಲ ಆಗಿ ಮುಂದೆ 4 ಮಕ್ಕಳವರು 4 ಮಕ್ಕಳಾಗಿ ಮಕ್ಕಳು ಹರಕೊಂಡು ಹಿಂದಿಗಡೆ ಇವು ಮಕ್ಕಳು ಲಗ್ನ ಮಾಡಬೇಕು ವಿಚಾರವಾಗಿದ್ದ ಆಕೆಗೆ ಹಾಡ ಯಾವಾಗ ಇಬ್ಬರು ಏನಾಯಿತು ಇವು ಆಕೆ ಕೂಡ ಸಂಸಾರ ಲಗ್ನ ಮಾಡ್ಕೊಂಡು ಸಂಸಾರ ಮಾಡಿ 4 ಮಕ್ಕಳು ನಡೆದ 4 ಮಂದಿ ಹರಕೊಂಡ 36 ವರ್ಷಗಳು ಬಡ್ಕೊಂಡು ಅಳಕತ್ತ. ನೀವು ನಾ ಹೆಂಗಿರ್ಲಿ ನಿನ್ನಾಗೆ ನಾ ಹೆಂಗಿರ್ಲಿ ಅಂತ ಅಳಕತ್ತ. ಆ ಎಲ್ಲ ಮಂದಿ ಮಾರಿ ನೋಡಿ ಏನ್ ತಂದರು. ಯಾಕಂದ್ರೆ ನಾನು ಪ್ರೀತಿ ಹೇಳಿದ ಸಾಕು ಮತ್ತು ನಾನು ನಿನ್ನ ಒಬ್ಬ ಕಳ್ಕೊಂಡ ಅವ್ರಂದ್ರು ನೀ ಒಬ್ಬ ಇರ್ತೀಯಂದ್ರು. ಮತ್ತೆ ನಿನಗೆ ಸರ್ಕಾರ ಇರ್ಬೇಕಲ್ಲ ಏನು ಹಿಂದೂಸ್ತಾನದ ಭಾರತ ದೇಶದಲ್ಲಿ ಕ್ಷತ್ರಿಯ ಕುಲದಲ್ಲಿ ರಾಜರು ಗಂಡ ಸಾಕ್ತಾರೆ. ಅವನ ಹೇಳ್ತೀನೂ ಕೂಡ ಅವನು ಸುಡ್ತಾರೆ, ಕಟ್ಟಿಗೆ ಹಾಕಿ ಕಟ್ಟಿಗೆ ಒಡ್ಡಿ ಅದರ ಮೇಲೆ ಹೆಣ ಇಟ್ಟು ಬೆಂಕಿ ಹಚ್ತಾರ. ಬೆಂಕಿ ಹತ್ತದ ಮೇಲೆ ಆ ಸತಿ ಹೆಂಡತಿ ಅವನ ಗುಣ ಆ ಹೆಣ ಕೂಡ ಅಡಿ ಕುಟ್ಕೊಂಡು ಇಬ್ಬರು ಕೂಡ ಸತ್ತು ಹೋಗ್ತಾರ. ಸತಿ ಹೋಗೋದು ಅತಾರಕ ಇದು ಭಾರತ, ಇದು ನಮ್ಮ ಬಂಗಾಳ. ಏನು ಉಪರಾಟ ಅಂದ್ರೆ ಅಲ್ಲಿ ಗಂಡ ಸರ್ಕಾರ ಹೇಳ್ಬೇಕ. ನಮ್ಮ ದೇಶದಾಗ ಹೇಗೆ ಸರ್ಕಾರಗಳನ್ನು ಹೇಗೆ ಸರ್ಕಾರ ಹೇಳ್ತಿದ್ದ ಬೆಂಕಿಯೋ ಕಟ್ಟಿಗೆ ಹೊಂಡು ಸುಡ್ತೇವೆ, ಅದ್ರಾಗ ಗಂಡನ್ನು ಹಾಕ್ತೇವೆ. ಇಬ್ಬರು ಕೂಡ ಹೇಳ್ಬಿಡ್ತಾರೆ ಇರ್ತಿಯಲ್ಲಿ ಅದು ಅಯ್ಯಪ್ಪ ಬೆಂಕಿಯಾಗ ಮಾಡಿ ಸುಟ್ಟು ಚಟಪಟ್ಟು ಬೇರೆ ಬೇರೆ
ಕೈ ಬಿಡ್ತಿರ್ಬೇಕಾದ್ರೆ ಈ ನಮ್ಮ ದೇಶದ ಕಾಯ್ದೆ ಆಯ್ತು ಮಾರ್ರೆ. ಅವಾಗ ಏನು ಕಾಯ್ದಿದ್ರು ಕೇಳಿಲ್ಲ. ಮಕ್ಕಳಿರ್ಬೋದ ಯಪ್ಪ ನೋಡು ನೀವೇ ಹೇಳಿ, ಅದು ಹಾಕಿ ಸತ್ತಾಳ ಹಾಕಿ ಸುಡ್ತಾರೆ, ನಾ ಜೀವಿತ ಸುಡ್ತೀವಿ ಅಂತಾರೆ. ಯಾವ ಚಟ್ಪಡಿಸಿ ಎಷ್ಟು ತ್ರಾಸು ಹೇಳಿ ನೀವು. ಆ ಮಕ್ಕಳನ್ನು ನಮ್ಮ ದೇಶದ ಕಾಯ್ದಾನ ಆಯ್ತು ನಾನೇನು ಹೇಳು, ನಾವು ಹೇಳೋದು ಕೇಳಿದವರು ಹಿಂಗೆ ನೋಡಕ್ಕಾಗ್ತದ. ಅವ್ರವ್ರನ್ನ ಓಡಿ ಹೋಗ್ಕೊಂಡ್ರೆ ನೀವು ಓಡಿ ಕಡೆಕಾಗಿ ಹೋಗ್ತಾರೆ. ಹೋಗ್ರೆ 4 ಮಂದಿ ಬಡಿಕೊಂಡು ಇವ್ನು ತಗೋರಿ ನಡು ಹಾಕ್ತಾರೆ. ಆ ಹುಡುಗರು ಬಡಿಗೆ ತಗೊಂಡು ನಡು ಹಾಕಿ ನಡಿ ಅಲ್ಲಿ ಕಟ್ಟಿಗೆ ಹೊಟ್ಟೆ ಅದ್ರ ಮೇಲೆ ಹೆಣ ಹಾಕಿದ್ರು. ಹೆಣ ಹಾಕಿದ ಕೂಡ ಬೆಂಕಿ ಹತ್ತವ್ರು. ಈಗ ಏನು ಎಲ್ಲಿ ಹಾಗೆ ಸಿಗೋದು ಓಡಿ ಹೋಗ್ಬೇಕಂದ್ರು ಬಿಡಬಾರ್ದು. ಬೆಂಕಿಯಾದ ಸುತ್ತಮುತ್ತ ಚಟ್ಪಟ್ಟು ಎಷ್ಟು ತ್ರಾಸು ಸಾಯಬೇಕು. ಅದಕ್ಕೆ ಇದಕ್ಕಿಂತ ಬೇಸಿ ನೀರಾಗ ಮುಗಿ ಸಾಯಬೇಕು, ತಣ್ಣಗನ್ನು ಹೋಗ್ಬೇಕು ಅಂತೇಳಿ ಅವ್ರು ಏನು ಹೇಳ. ಈಗ ನೀವೇನು ಮಾಡ್ತೀವಿ ಮಾಡ ಆಕೆ ಕೂಡ ಬೆಂಕಿ ಹಾಕ್ರಿ ಏನು ಮಾಡಿ ಮೊದಲು ಭಯ ಸ್ನಾನ ಮಾಡಿ ದೇವ್ರು ಜ್ಞಾನ ಮಾಡ್ತೀನಿ ಹಿಂದಿಗೆ ಹಾಕಿ ಏನು ಮಾಡಿ ಹೋಗಲ್ಲ. ಭಯ ಜಲಕಕ್ಕೆ ಹೋದ. ಇವರು ಬಳಿಗೆ 4 ಮಂದಿ ಏಕಂಡೇತರು ಭಯ ಮುನಿಗಿದೆ ಸಾಯಬೇಕು, ಪ್ರಾಣ ಬೆಳಬೇಕಂತ ಹೇಳಿ ಉಸಿರು ಹಿಡಿದು ಎಷ್ಟು ದಿನ ಬದುಕಿದೆ ಬೇಕಾಯ್ತು. ಉಸಿರಾಯ್ತು ಬದುಕಿನ ಮೇಲೆ ಎದ್ದಿದ್ದ ಎದ್ದು ನಿಂತುಕೊಂಡ್ಯಾರ. ಇವು ಕೃಷ್ಣ, ಇವು ಪಿತಾಮಹ ಹೋಗ್ತಿರ್ತಾನೆ. ಕೃಷ್ಣ ಆ ಬಡಿಯಾರ ಏನು ಬಡಿಯಾರ 4 ಮಂದಿ ಬಡಿಗೆ ತಂದಿದ್ದಾರಲ್ಲ. ಹಸುವಾಗಿದ್ದ ಅವನು ಕಣಿ ಕೆಟ್ಟೇನೆ. ಹಡ್ಕೊಂಡು ಹೋಗಿ ಬಾಂಗ್ಲಾದೇಶದಾಗ ಆ ಹುಡುಗಿ ಲಗ್ನ ಮಾಡ್ಕೊಂಡು 4 ಮಕ್ಕಳು ಹಡ್ದು 36 ವರ್ಷ ಸಂಸಾರ ಒಳಗೆ ಹೋಗಾರ. ಅಕ್ಕಿ ಸತ್ತಾಳ ಹೆಣ ಹೋಗಾರ. ನಮ್ಮ ಹಾಕೋರು ತಲೆ ಕೆಟ್ಟತ್ತೆ. ಎದಿ ಹೆಣ ಎದಿ 4 ಮಂದಿ ಬರ್ತೀಯ ಇಲ್ಲ ಕರ್ಕೊಂಡು ಆ ಮನೆಗೆ ಆಕೆ ರೊಟ್ಟಿ ಹೊಡೆಯಂತ ನೀ ಇನ್ನೂ ರೊಟ್ಟಿನ ಬಡಿದಕ್ಕೆ 36 ವರ್ಷ ಕೇಳ. ಯಾಕೆಂದ್ರೆ ತೆರಿಗೆ ಕೆಟ್ಟದ್ದೇನೆ 36 ನಿಮಿಷ ಎಷ್ಟಾಗಿದೆ. ನೀವು ಮಳೆ ಜಾಗಕ್ಕೆ ಹೋಗಿ 36 ಮಿನಿಟ್ ಆಗಿತ್ತು. 36 ವರ್ಷ ಹೇಳ್ತೀವಿ ತೆರಿಗೆ ಕೆಟ್ಟದ್ದೇನ ಹುಚ್ಚೆ. ನಾವು ಹಳೆ ಹೇಳ್ಕೊಂಡು ಹೋಗಿ ಬೇರೆ ಲಗ್ನ ಆಗಿ 4 ಮಕ್ಕಳು ಹಣ್ಣು 36 ಸಂಸಾರ ಮಾಡಿದ ಏನೇ ತಲೆ ಕೆಟ್ಟ ಕಾಣ್ತೈತೆ ಎಲ್ಲರಿಗೂ. ಕೆಲವೊಮ್ಮೆ ನೀನು ಹಿಂಗ ಆಕಿನೂ ಹಿಂಗ ಏನಿದು ಕೇಳ. ಏನಿದು ಅಂದ್ರೆ ಇದು ಮಮ ಮಾಯ. ಏನಿದು ಇದು ನನ್ನ ಮಾಯೆ. ಅನುಭವ ಬಂದನೇ ಇಲ್ಲ ಮಾಯ. ಅದಕ್ಕೆ ಮಮ ಮಾಯ ದುರತ್ಯಯ ಅಂತ ಹೇಳಿದ ಭಗವಂತ. ಇದು ಪೂರ್ವಾದಾಗಿ ಒಪ್ಪತ್ತು. ಉತ್ತರಾರ್ಧದಲ್ಲಿ ಒಂದು ಮೆಟ್ಟಾಗಿ ಹೇಳ್ತೇನೆ. ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಮಾಮೇವ ಏ ಪ್ರಪದ್ಯಂತೆ ಅಂದ್ರ ಮಾಂ ಏವ ಅಲ್ಲ ಸಂಧಿ ಇಲ್ಲ. ಮಾಮೇವ ಐತಲ್ಲ ಮಾಂ ಏವ ಅಂದ್ರ ನನ್ನನ್ನೇ
ಅದಕ್ಕೆ ಒಂದು ಸಣ್ಣ ದುಃಖ ಅಂತಂದ್ರೆ ಒಂದು ನಾಯಿ ಸಾಕಿದ ಸಾವುಕಾರ ನಾಯಿ ಸಾಕಿದ ಭಾಳ ಭಾಳ ಭಯಂಕರವಾದ ನಾಯಿ ಅದು. ಹೊಸ ಮನುಷ್ಯ ಹಾಲು ಬಿಡ್ತಿದ್ದಿಲ್ಲ. ಅದಕ್ಕಾಗಿ ಅಲ್ಲಿ ಏನಾಯ್ತು ಅಂದ್ರೆ ದುರತ್ತೆಯ ಮೊಮ್ಮಯ ದುರತ್ತೆಯ ಯಾಕಂದ್ರೆ ನಾಯಿ ಹೆಂಗ ಬೆಳಕಿ ನಾಯಿ ಇದ್ದಂಗದ. ಆದ್ರೆ ನೀ ಅವನಿಂದ ದೂರ ಇದ್ದ ಮನುಷ್ಯ ಇದ್ದಿ ಅಂದ್ರೆ ಹಿಡಿದು ನೀ ಹೋಗೋದು ಬರೋದು ಮಾಡಿ ಅವನು ಕೂಡ ಗೆಳತನ ಮಾಡಿ ಅವನು ಕೂಡ ಸಂಬಂಧ ಇಟ್ಕೊಂಡಿ ಅಂತಂದ್ರೆ ನೀ ಬೇಕಾದಾಗ ಬೇಕಾದ್ರೆ ಸುಮ್ಮ ಕೂತ್ಕೊಂಡೇ ಹಂಗ ಪರಮಾತ್ಮನನ್ನ ಆಶ್ರಯ ಮಾಡ್ಕೊಂಡು ಪರಮಾತ್ಮನ ನೀ ಆಗಿಬಿಟ್ಟು ಅಂದ್ರೆ ಬಾಲ ಆಡ್ಸೋದು ಸುಮ್ಮನೆ ಅಷ್ಟೇ ಉತ್ತರ ಇದೆ. ಆದ್ದರಿಂದ ದೈವಿ ಏಷಾಗುಣಮೈ ಮಮ ಮಾಯಾ ದುರತ್ತೆಯ ಮಾಮೇವ ಏ ಪ್ರಪದ್ಯಂತೆ ಮಾಯಾ ನೈತಾಂ ತರಂತಿ ತೇ ಹೇಳಿದ್ರು. ಇದನ್ನು ದಾಟಲಿಕ್ಕೆ ಸಾಧ್ಯದ ಭಗವಂತ ರೂಪಾಯಿ ಹೇಳಿದ್ದಾನೆ. ಓಂ ತತ್ತ. ಏನಾಗೈತಂದ್ರೆ ಸಾಗರವೇ ಗಾಗರ ಅಂತಾರೆ. ವಿಷಯನೇ ಕಷ್ಟ, ಆದ್ರಿಂದ ಅದರಲ್ಲಿ ಕೂಡ ನಾವು ಮಹಾತ್ಮನ ಕೆಲವೊಬ್ಬರನ್ನು ಬಿಟ್ಟಿವಿ. ಆದರೂ ಇಷ್ಟು ಸಮಯ ಆಯಿತು. ನೀವು ಪುಣ್ಯವಂತರು. ಯಾಕಂತಂದ್ರೆ ಈ ಶಾಸ್ತ್ರ ಇಂಥ ಗಟ್ಟಿ ಶಾಸ್ತ್ರ ಇಂಥ ಸಮಯದಲ್ಲಿ ಚಳಿಗಾಲದಲ್ಲಿ 10 ವರ್ಷದಲ್ಲಿ ಮಾತ್ರ ಇಂಥ ವಿಷಯ ಕೇಳಕ್ಕೆ ಸಿಗ್ತದ. ಆದ್ದರಿಂದ ಈಗ ಮಂಗಳದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಆಗ್ತದ. ನಂತರ ಮಹಾಪ್ರಭುತ್ವದ ಎಲ್ಲರಿಗೆ ಇರ್ತದ. ಯಾರು